ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಿದ್ಯಾ? ಯಾಕೋ ಡಲ್ ಹೊಡಿತಿದೆ. ಆದ್ರೆ ಇದು ನನ್ನ ಲಕ್ಕಿ ಕಲರ್ ಅಂತ ಇದನ್ನ ಹಾಕೊಂಡೆ. ಬೇರೆ ಎಲ್ಲಾ ಡ್ರೆಸ್ಸು ಸುಬ್ಬು ನೋಡಿದ ನನ್ನನ್ನ, ಈ ಡ್ರೆಸ್ಸಲ್ಲಿ ನೋಡಿಲ್ಲ, ಅದಕ್ಕೆ ಅದನ್ನ ಹಾಕೊಂಡೆ. ಆದ್ರೂ ಯಾಕೋ ಮಿಸ್ ಹೊಡಿತಿದ್ಯಲ್ಲ. ಹಿಂಗ ಹಾಕೊಳ್ಳ? ಚೆನ್ನಾಗಿ ಕಾಣಿಸ್ತಿದ್ಯಾ? ಸುಬ್ಬು ನಿನ್ನ ಈ ಡ್ರೆಸ್ಸಲ್ಲಿ ನೋಡಿದ್ರೆ ಅವನೇ ನಿನಗೆ ಬಂದು ಪ್ರಪೋಸ್ ಮಾಡಿಬಿಡ್ತಾನೆ. ಅದಕ್ಕೆ ಈ ರೀತಿ ಹಾಕೊಳ್ತೀನಿ. ಇದು ಬೇಡ, ಹಿಂಗೆ ಹಾಕೊಳ್ತೀನಿ. ಹಿಂಗೆ ಇಟ್ಕೊಳ್ಳ. ಏನ್ ನಮ್ಮವರು ಎಲ್ಲಿಗೂ ಹೊರಟಿರೋ ಹಾಗಿದೆ. ಲೋ, ನೀಗೇನ್ ಬುದ್ಧಿ ಇಲ್ವಾ? ಯಾರಾದ್ರೂ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ? ಮೇಡಮ್, ಎಕ್ಸ್ಕ್ಯೂಸ್ ಮೀ, ನಾನು ಎಲ್ಲಿಗೆ ಅಂತ ಕೇಳಿಲ್ಲ, ಎಲ್ಲಿಗೂ ಅಂತ ಹೇಳಿದೆ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ವಿಚಿತ್ರವಾಗಿ ಆಡ್ತಿದ್ಯಾ, ಸುಮ್ನೆ ನಗಾಡ್ತೀಯಾ, ಸುಮ್ನೆ ಟೆನ್ಷನ್ ಆಗ್ತೀಯಾ? ಯಾಕಿಷ್ಟು ಪರದಾಡ್ತಿದ್ಯಾ? ನೀನೇನಪ್ಪ ಈ ಮಾತುಗಳೆಲ್ಲ ಹೇಳ್ತೀಯ? ಯಾಕೆ ಹೇಳು? ನೀನ್ ರೂಟ್ ಕ್ಲಿಯರ್ ಆಗಿದೆ ಅದಕ್ಕೆ. ನಂದು ಅಂತಾನೂ ಒಂದ್ ರೂಟ್ ಇದೆ ಕಣೋ. ಆ ರೂಟಲ್ಲಿ ನಾನು ಸೀಟ್ ಹಿಡಿದು ಜರ್ನಿ ಮಾಡಿ ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗ್ಬೇಕಲ್ವಾ? ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು, ನಾನೇ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೀನ್ ಕರ್ಕೊಂಡು ಹೋಗೋದಲ್ಲ ಕಣೋ, ನನ್ ಜೊತೆ ಜರ್ನಿ ಮಾಡೋ ಆ ನನ್ ಜೊತೆಗಾರ ನನ್ ಕೈ ಹಿಡಿದು ನಮ್ಮ ಅತ್ತೆ ಮನೆ ಕರ್ಕೊಂಡು ಹೋಗ್ಬೇಕು. ಏನು, ನಮ್ಮತ್ತೆ ಮನೆಗ? ಅಲೋ, ನಿಮ್ಮತ್ತೆ ಮನೆ ಅಲ್ಲ, ನಮ್ಮತ್ತೆ ಮನೆ. ಅದ್ನೇ ನಾನು ಹೇಳಿದ್ದು, ನಮ್ಮತ್ತೆ ಮನೆಗ ಅಂತ. ಓ ಹೌದಲ್ವಾ? ನಿಮ್ಮತ್ತೆ ಮನೆ ನಮ್ಮತ್ತೆ ಮನೆ ಎಲ್ಲ ಒಂದೇ. ಹಾಗಾದ್ರೆ ಸುಬ್ಬು ಪ್ರಪೋಸ್ ಮಾಡಕ್ ಹೋಗ್ತಿದ್ಯಾ ಅನ್ನೋ? ಹೌದು ಅಣ್ಣ, ನಾನು ಸುಬ್ಬಗ್ ಪ್ರಪೋಸ್ ಮಾಡಕ್ ಹೋಗ್ತಿದ್ದೀನಿ. ಇದೊಂಥರ ನನ್ನ ಲೈಫಲ್ಲೇ ಯಾವುದೋ ದೊಡ್ಡ ಎಕ್ಸಾಮ್ ಬರಿತಿದ್ದೀನಿ ಅನ್ನೋ ಫೀಲ್ ಬರ್ತಿದೆ. ಹೋರಾಟ ಮಾಡ್ತಿದ್ದೀನಿ ಅಣ್ಣ. ಅಣ್ಣ, ನಾನು ಈ ಯುದ್ಧದಲ್ಲಿ ಗೆಲ್ತೀನಿ ಅಲ್ವಾ? ಸುಬ್ಬು ನನ್ನ ಪ್ರೀತಿನ ಒಪ್ಕೋತಾನಲ್ವಾ? ಸುಬ್ಬುಗೂ ಅವನ ಮನಸ್ಸಲ್ಲಿ ನನ್ನ ಹಾಗೆ ಪ್ರೀತಿ ಇರುತ್ತಲ್ವಾ? ಶಿವಲಿ, ಹುಡುಗಿರ ಮನ್ಸಲ್ಲಿ ಪ್ರೀತಿ ಶುರು ಆದ್ರೆ ಅದು ಸುಲಭವಾಗಿ ಗೊತ್ತಾಗತ್ತೇನೋ, ಆದ್ರೆ ಹುಡುಗರ ಮನ್ಸಲ್ಲಿ ಪ್ರೀತಿ ಹುಟ್ಕೊಂಡ್ರೆ ಅದಷ್ಟು ಸುಲಭವಾಗಿ ಗೊತ್ತಾಗಲ್ಲ. ನೀನು ಈ ಸಿನಿಮಾಗಳಲ್ಲಿ ನೋಡಿದ್ಯಲ್ವಾ, ಹುಡುಗಿರ ಮನ್ಸಲ್ಲಿ ಪ್ರೀತಿ ಶುರುವಾಗ್ತಿದ್ದಾಗೆ ಅವ್ರು ಇಷ್ಟಪಟ್ಟಿರೋ ಹುಡುಗ ನೆನ್ಸ್ಕೊಂಡು ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ಹುಡುಗರ ಮನ್ಸಲ್ಲಿ ಪ್ರೀತಿ ಶುರು ಆದ್ರೆ ತಾವು ಪ್ರೀತಿಸಿರೋ ಹುಡುಗಿಗೆ ತಮ್ಮ ಪ್ರೀತಿನ ಹೇಳ್ಕೊಳಕ್ಕಾಗದೆ ಕಡೆಗೆ ಆ ಪ್ರೀತಿ ಫೇಲ್ ಆಗಿ ಕುಡಿದು ತೂರಾಡ್ತಾರೆ. ಏನಣ್ಣ, ಲವ್ ಅಲ್ಲಿ PhD ಮಾಡಿರೋ ತರ ಮಾತಾಡ್ತಿದ್ಯಾ? ನಾನು PhD ಮಾಡಿದ್ದೀನಿ, ಪ್ರೀತಿಸಿರೋ ಹುಡುಗಿನ ಪಡ್ಕೊಂಡು ಇದ್ದೀನಿ, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು. ನೀನು ಅಮೆರಿಕ ಸಿನಿಮಾ ನೋಡಿದ್ಯಾ ಅಲ್ವಾ? ಹಾ, ನೋಡಿದ್ದೀನಿ. ಅದರಲ್ಲಿ ಸೂರ್ಯ ಭೂಮಿನ ಇಷ್ಟಪಡ್ತಿರ್ತಾನೆ, ಆದ್ರೆ ಸೂರ್ಯ ತನ್ನ ಪ್ರೀತಿನ ಭೂಮಿಗೆ ಹೇಳ್ಕೊಳ್ಳೋ ಅಷ್ಟರಲ್ಲಿ ಅವಳಿಗೆ ಮದ್ವೆನೇ ಆಗೋಗುತ್ತೆ. ಹುಡುಗರು ಜೀವನನೇ ಅಷ್ಟು, ತಾವು ಪ್ರೀತಿಸಿರೋ ಹುಡುಗಿರಿಗೆ ತಮ್ಮ ಪ್ರೀತಿ ಹೇಳ್ಕೊಳ್ಳೋ ಅಷ್ಟರಲ್ಲಿ ಅವ್ರಿಗೆ ಮದುವೆ ಆಗಿ ಮಕ್ಕಳು ನಾಮಕರಣ ಕರೆಗೆ ಬಂದಿರ್ತಾರೆ. ಏನಣ್ಣ ಇದು, ಹುಡುಗರು ತಮ್ಮ ಪ್ರೀತಿ ವಿಷಯ ಹೇಳ್ಕೊಳ್ಳೋದಕ್ಕೆ ಇಷ್ಟೊಂದು ಭಯ ಪಡ್ತಾರಾ? ಶ್ರೀವಲಿ, ಪ್ರೀತಿ ಅಂದ್ರೆ ಭಯ ಇರಬೇಕು, ಯಾಕೆ ನಿನಗೆ ಭಯ ಇಲ್ವಾ? ಅಯ್ಯೋ, ಕೇಳ್ತಿಲ್ಲ ಅಣ್ಣ. ಆವಾಗಿಂದ ನನ್ನ ಹೃದಯ ಡವ 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 ಅಂತ ಹೊಡ್ಕೋತಿದೆ. ನೀನ್ ಲವ್ವಲ್ ಸೀನಿಯರ್ ಅಣ್ಣ, ನಿನ್ ಆಶೀರ್ವಾದ ಬೇಕು ನನಗೆ. ಆಮೇಲೆ ಇನ್ನೊಂದು ವಿಷಯ, ಸುಬ್ಬುನ ನಾನು ಒಪ್ಸ್ತೀನಿ, ಆ ಜವಾಬ್ದಾರಿ ನಂದು. ಆದ್ರೆ ಮನೆಯವ್ರನ್ನ ಮದ್ವೆಗೆ ಒಪ್ಸೋದು ನಿನ್ ಜವಾಬ್ದಾರಿ. ಓಕೆ ತಾನೆ? ಓಕೆ. ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಶಿವಲಿ, ನಿನ್ ಪ್ರೀತಿ ಗೆಲ್ಲಿ, ಹೋಗ್ಬಾ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ. ಅಕ್ಕ, ಈ ಡೆಕೋರೇಷನ್ ಚೆನ್ನಾಗಿದೆ ಅಲ್ವಾ? ಇದನ್ನೇ ರಿಸೆಪ್ಷನ್ನಿಗೆ ಮಾಡ್ಸೋಣ. ಏ ವರು, ಈ ಡೆಕೋರೇಷನ್ನ ಹೋದ ವರ್ಷ ರಂಗಮ್ಮನ ಮಗಳು ಮದುವೆ ಟೈಮಲ್ಲಿ ಮಾಡ್ಸಿರ್ಲಿಲ್ವಾ? ಹಳೇದಾಯ್ತು ಕಣೆ, ಬೇರೆದ್ ನೋಡು. ಇದು ನೋಡು, ತುಂಬಾ ಸ್ಪೆಷಲ್ ಆಗಿದೆ, ಫೋಟೋಗೂ ಚೆನ್ನಾಗಿ ಕಾಣುತ್ತೆ. ಏ ಸಖತ್ತಾಗಿದೆ ಕಣೆ, ಇದನ್ನೇ ಫೈನಲ್ ಮಾಡು. ಬೇಕಿದ್ರೆ ವರ್ಧನ ಒಂದ್ಸಲ ಕೇಳು. ಹಾ ಸರಿ, ವರ್ಧನ್ ಫೋನ್ ಮಾಡ್ತೀನಿ. ನನ್ನ ಹುಡುಗಂಗೆ 100 ವರ್ಷ, ಅವನೇ ಕಾಲ್ ಮಾಡ್ತಿದ್ದಾನೆ. ಇರು 1 ನಿಮಿಷ.
ಹಲೋ, ಹೇಳು ವರ್ದಾ. ಏನ್ ಮಾಡ್ತಿದ್ಯಾ? ಇತ್ತೀಚೆಗಂತೂ ನಿನ್ನನ್ನು ಮರ್ತೇ ಬಿಟ್ಟಿದ್ಯಾ. ಏನಿಲ್ಲ, ನೀನೇ ನನ್ನ ಮರ್ತಿರೋದು. ಮರ್ತಿದ್ರೆ ನಾನು ಕಾಲ್ ಮಾಡ್ತಿದ್ನಾ? ಹಾಗೇನಿಲ್ಲ, ಈಗ ಏನಾದ್ರು ವಿಷಯ ಇದ್ರೆ ಮಾತ್ರ ನೀನು ನಂಗೆ ಕಾಲ್ ಮಾಡೋದು, ನನ್ನ ಜೊತೆ ಮಾತಾಡೋಕ್ಕಲ್ಲ. ಈಗಲೂ ಏನೋ ವಿಷಯ ಇರಬೇಕಲ್ಲ. ವಿಷಯ ಇದೆ, ಆದ್ರೆ ನೀನು ಈ ರೀತಿ ಹೇಳಿದ್ಮೇಲೆ ನನ್ನ ವಿಷಯ ಹೇಗೆ ಹೇಳಿ ಹೇಳು. ನಾನು ಕಾಲ್ ಮಾಡಿದ್ದು ಮೊದಲು ನಿನ್ನ ಜೊತೆ ಮಾತಾಡೋದಕ್ಕೆ, ಆಮೇಲೆ ವಿಷಯ ಹೇಳೋದಕ್ಕೆ. ಆಯ್ತಾಯ್ತು, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಏನು ವಿಷಯ ಹೇಳು. ಇವತ್ತು ಶ್ರೀವಲ್ಲಿ ಸುಬ್ಬುಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ. ಹೌದಾ? ಹಾಗಿದ್ರೆ ಒಂದೇ ಮಂಟಪದಲ್ಲಿ 2 ಮದುವೆ ಆಗ್ಬೋದಾ? ಹಾ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಆದ್ರೆ ನನ್ನ ತಂಗಿಯಲ್ಲಿ ಹೋಗಿ ಏನ್ ಮಾತಾಡ್ತಾಳೋ, ಅದಕ್ಕೆ ಸುಬ್ಬು ಏನ್ ರಿಯಾಕ್ಟ್ ಮಾಡ್ತಾನೋ ವೆಯ್ಟ್ ಮಾಡಿ ನೋಡ್ಬೇಕು ಅಷ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ. ನಾನು ಕಾಯ್ತಾ ಇರ್ತೀನಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏನೇವರು ಇಷ್ಟೊಂದು ಖುಷಿಯಾಗಿದ್ಯಾ? ಏನಂದ್ರು ನಿಮ್ಮ ಬಾವಿ ಯಜಮಾನ್ರು? ಅಕ್ಕ, ಶ್ರೀವಲ್ಲಿ ಇವತ್ತು ಅಣ್ಣಂಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ. ಹೌದೇನೆ? ಏನೇವರು ಇದು ನಮ್ಮ ಮನೇಲಿ ಡಬ್ಬಲ್ ಧಮಾಕ. ನಮ್ಮ ಮನೆ ಕಷ್ಟಗಳಿಗೆಲ್ಲ ಒಂದೇ ಸಲ ಪರಿಹಾರ ಸಿಗ್ತಾ ಇದೆ. ಶ್ರೀವಲ್ಲಿ ಏನಾದರೂ ನಮ್ಮ ಮನೆ ಸೊಸೆಯಾಗಿ ಬಂದ್ರಂತೂ ಬಾಡಿಗೆ ಮನೆ ಹೋಗಿ ಸ್ವಂತ ಮನೆ ಆಗುತ್ತೆ ವರ. ಅಪ್ಪ ತಿರುಪ್ತಿ ತಿಮ್ಮಪ್ಪ, ಇಲ್ಲಿಂದ ನಿನಗೆ ದೊಡ್ಡ ನಮಸ್ಕಾರನಪ್ಪ. ಅಯ್ಯ ಕರ್ಮ ಕಾಂಡ್ವೆ, ಯಾವ ಇವೆಲ್ಲ ಏನಾಗಿದೆ ಇವ್ರಿಗೆಲ್ಲ? ಬಾಡಿಗೆ ಮನೆ ಸ್ವಂತ ಮನೆ ಆಗತ್ತದ. ಇದನ್ನ ಯಾವನಾದ್ರೂ ಮನೆ ಅಂತಾನ? ಅರಮನೆ ಅಂತ ಅರಮನೆನೇ ಕೈ ಬೀಸಿ ಕರಿತಿದ್ರು. ಮುರುಕ್ಲು ಮನೆನ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಇವರಿಗೆ. ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಿಜ, ಆದರೆ ಇವರು ಹಾಸಿಗೆ ಸೈಜ್ಗೆ ಕಾಲು ಕತ್ತರಿಸ್ಕೋಬೇಕು ಅಂದ್ಕೊಂಡಿದಾರಲ್ಲ. ಆ ಶ್ರೀವಲ್ಲಿ ಏನಾದರೂ ಸುಬ್ಬನ ಮದುವೆ ಆದರೆ ನನ್ನ ಕನಸುಗಳಿಗೆಲ್ಲ ಕತ್ತರಿ ಬೀಳುತ್ತೆ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಏನು ಅಕ್ಕ ತಂಗಿ ಇಬ್ರು ಭಾಳ ಖುಷಿಯಾಗಿ ಮಾತಾಡ್ತಿದ್ದೀರಾ? ಏನಿಲ್ಲ ಅತ್ತೆ, ಮನೇಲೆಲ್ಲ ಒಳ್ಳೇದೇ ನಡೀತಿದೆಯಲ್ಲ, ಅದೇ ಖುಷಿಗೆ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟೇ. ಅದು ಹಾಗೇನೆ ಒಳ್ಳೆ ಕಾಲ ಬಂತು ಅಂದರೆ ಒದ್ಕೊಂಡು ಬರ್ತಾ ಇರುತ್ತಂತೆ. ಆದರೆ ಇವತ್ತು ಟಿ ವಿ ನೋಡ್ಬೇಕಾರೆ ದಿನ ಭವಿಷ್ಯ ನೋಡಿದೆ. ಇವತ್ತಿನ ದಿನನೇ ಚೆನ್ನಾಗಿಲ್ವಂತೆ. ನಕ್ಷತ್ರ ಗ್ರಹಗಳು ಎಲ್ಲ ಚಲಾಪಿಲಿ ಆಗ್ಬಿಟ್ಟಿದಾವಂತೆ. ಏನೇ ಕೆಲಸ ಮಾಡಕ್ ಹೋದ್ರೂ ಎಡವಟ್ಟೆ. ಏನೇ ಶುಭ ಕಾರ್ಯಗಳನ್ನಿದ್ರು ಸ್ವಲ್ಪ ಮುಂದೆ ಹಾಕೊಂಬಿಡಮ್ಮ. ವರಲಕ್ಷ್ಮಿ, ನಿನ್ನ ಮದುವೆನ ಎಲ್ಲರೂ ತುಂಬ ಸಂತೋಷದಿಂದ ಮಾಡಿ ಮುಗಿಸ್ಬೇಕು ಅಂತ ಕಾಯ್ತಿದ್ದಾರೆ. ಅದು ಹಾಳಾಗಬಾರ್ದು. ಇವತ್ತು ಯಾವ ಕೆಲಸನೂ ಮಾಡಕ್ಕೆ ಹೋಗ್ಬೇಡಿ. ಹುಚ್ಚು ಹುಡುಗಿಯರ ಜಾಣಿ ಕಳ್ಳಿ ಮದುಮಗಳು. ಏನೇ ಅವರ ಅತ್ತೆ ಹೇಗೆ ಹೇಳ್ಬಿಟ್ರು? ಅಲ್ಲ, ಅತ್ತೆ ಹೇಳೋ ಮಾತಲ್ಲೂ ಅರ್ಥ ಇದೆ. ಶ್ರೀವಲ್ಲಿ ನೋಡಿದ್ರೆ ಇವತ್ತೇ ಪ್ರಪೋಸ್ ಮಾಡಕ್ ಹೋಗಿದ್ದಾಳೆ. ಏನಾದರೂ ಎಡವಟ್ಟಾಗ್ಬಿಟ್ರೆ ಏನಾಗತ್ತಿ? ಅಯ್ಯೋ ಹೌದಲ್ಲ, ಇರು, ನಾನು ಶ್ರೀವಲ್ಲಿಗೆ ಕಾಲ್ ಮಾಡ್ತೀನಿ. ಪ್ರಪೋಸ್ ಇವತ್ತು ಮಾಡಬೇಡ, ಇನ್ನೊಂದು ದಿನ ಮಾಡು ಅಂತ. ಒಂದನ, ಇವನು ಸೆಂಟ್ರಲ್ ಮಿನಿಸ್ಟರ್ ಮಗ. ಮುಂದಿನ ಸಲ ಎಲೆಕ್ಷನ್ ನಿಲ್ತಿದ್ದಾನೆ. ರೀ, ಅವ್ರ ತಂದೆ ಸೆಂಟ್ರಲ್ ಮಿನಿಸ್ಟ್ರು. ಆದರೆ ಈ ಹುಡುಗ ಅದು ಯಾರಿಗೋ ಹೊಡೆದು ದೊಡ್ಡ ಕೇಸೇ ಆಗಿತ್ತಲ್ಲ ರೀ. ನಾನು ನ್ಯೂಸಲ್ಲಿ ನೋಡಿದ್ದೆ. ಇಂಥ ಹುಡುಗನ ನಮ್ಮ ಶ್ರಾವಣಿಗೆ ಮದುವೆ ಮಾಡೋದಾ? ಹೌದಲ್ವಾ? ನಾನು ಮರ್ತೇ ಬಿಟ್ಟಿದ್ದೆ ನೋಡು. ಅಲ್ಲ, ಈ ರಾಜಕಾರಣಿಗಳು ಮಾಡೋ ತಪ್ಪು ಜನ ಬೇಗ ಮರ್ತೇ ಬಿಡ್ತಾರೆ. ಒಂದೋ ಎರಡೋ ತಪ್ಪು ಮಾಡಿದ್ರೆ ಅಲ್ವಾ ನೆನಪಿರೋದಕ್ಕೆ. ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ರೆ ಹಳೆ ತಪ್ಪುಗಳು ಎಲ್ಲಿ ನೆನಪಿರುತ್ರಿ? ಅದು ಕರೆಕ್ಟೇ. ನಮ್ಮ ಅಣ್ಣನ ಥರ ಒಳ್ಳೆ ರಾಜಕಾರಣಿಗಳು ಸಿಗೋದು ತುಂಬ ಕಡಿಮೆ. ಇವನೇ ನೋಡು, ಇವನು ಲಂಡನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾನೆ. ಇವ್ರ ಫ್ಯಾಮಿಲಿ ಫುಲ್ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಭಾರತದಿಂದ, ಅದರಲ್ಲೂ ಕನ್ನಡದ ಹುಡುಗಿನೇ ಮದುವೆ ಆಗಬೇಕು ಅಂತ ಪ್ರೊಫೈಲ್ ಕಳಿಸಿದ್ದಾನೆ. ರೀ, ಹುಡುಗ ಏನೋ ಚೆನ್ನಾಗಿದ್ದಾನೆ, ಆದರೆ ನಮ್ಮ ಶ್ರಾವಣಿನ ಇವನಿಗೆ ಮದುವೆ ಮಾಡಿದ್ರೆ ಅವಳಷ್ಟು ದೂರ ಹೋಗ್ಬೇಕಾಗತ್ತೆ. ಬೇಡ, ನಮ್ಮ ಶ್ರಾವಣಿಗೆ ಎಂಥ ಹುಡುಗನ ಹುಡುಕ್ಬೇಕು ಗೊತ್ತಾ? ಇಲ್ಲೇ ಎಲ್ಲಾದರೂ ಹತ್ರದಲ್ಲಿರಬೇಕು. ನಮಗೆ ಅವಳನ್ನ ನೋಡಬೇಕು ಅಂತ ಅನಿಸ್ದಾಗೆಲ್ಲ ಹೋಗಿ ನೋಡ್ಕೊ ಬರಬೇಕು.
ಶ್ರಾವಣಿ ಮೇಲೆ ನಿನ್ಗೆ ಎಷ್ಟೊಂದು ಪ್ರೀತಿ ಅಲ್ವಾ? ಮತ್ತೆ ಪ್ರೀತಿ ಇಲ್ಲದೆ ಇರತ್ತಾ? ನಮಗ್ ಮದ್ವೆ ಆದಾಗ ಅವಳು ಇನ್ನೂ ಪುಟ್ಟ ಹುಡುಗಿ, ಆಗ್ಲಿಂದ ಅವಳನ್ನ ನನ್ನ ಮಗಳ ಥರನೇ ನೋಡ್ಕೊಂಡು ಬಂದಿದ್ದೀವಿ. ಆದರೂ ಅವಳಿಗೆ ನಾವು ಅಷ್ಟೆಲ್ಲ ಪ್ರೀತಿ ಕೊಟ್ಟು ಅವಳು ಆಸೆ ಪಟ್ಟಿದ್ದನ್ನ ಅವಳು ಕೊಡೋಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ಬೇಜಾರಿದೆ. ಅವಳು ಆಸೆ ಪಟ್ಟದನ್ನ ಕೊಡಕ್ಕಾಗ್ತಲ್ವಾ? ಏನು ಹೇಳ್ತಿದ್ಯಾ? ಅವಳು ಸುಬ್ಬುನ ತುಂಬ ಪ್ರೀತಿ ಮಾಡ್ತಿದ್ದಾಳೆ, ಆದರೆ ಅಂತಸ್ತು ಅನ್ನೋದು ಅವಳ ಆಸೆಗೆ ಅಡ್ಡ ಆಗಿ ನಿಂತಿದೆ. ಅವಳ ಪ್ರೀತಿ ನಿಜ ಅಂತ ಗೊತ್ತಿದ್ರು ನಾನೇ ಅವರಿಬ್ರು ದೂರ ಆಗಲಿ ಅಂತ ಬೇಡ್ಕೊತಿದ್ದೀನಿ. ಒಂದನ ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ, ಅವಳ ಆಸೆ ಪಟ್ಟದನ್ನ ಕೊಡಕ್ಕಾಗ್ತಿಲ್ಲ ಅಂದಲ್ಲ, ಏನು? ಅದು ಏನಿಲ್ಲ ರೀ, ನಮ್ಮ ಶ್ರಾವಣಿ ಅವ್ರ ತಂದೆ ಪ್ರೀತಿಗೋಸ್ಕರ ತುಂಬ ಹಂಬಲಿಸ್ತಿರ್ತಾಳಲ್ಲ, ನಾವು ಆ ಪ್ರೀತಿನ ಅವಳಿಗೆ ಕೊಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಬೇಜಾರು ಅಂತ ಹೇಳಿದೆ ಅಷ್ಟೆ. ಒಂದನ, ಅಣ್ಣನಿಗೆ ಶ್ರಾವಣಿ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ತೋರಿಸ್ಕೋತಾ ಇಲ್ಲ ಅಷ್ಟೆ. ಅಷ್ಟಿಲ್ಲದೆ ಅವನು ಶ್ರಾವಣಿಗೆ ಒಂದು ಒಳ್ಳೆ ಸಂಬಂಧ ಸಿಗಬೇಕು, ಒಂದು ಒಳ್ಳೆ ಹುಡುಗನ ಮದುವೆ ಆಗಬೇಕು ಅಂತ ಸೀರಿಯಸ್ ಆಗಿ ಹೇಳ್ತಾನೆ. ಹೇಳು. ಅದು ಸರಿ ರೀ. ರೀ, ಹುಡುಗನ ಬಗ್ಗೆ ನಾವೇ ಹೀಗೆ ಡಿಸ್ಕಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗೋದಿಲ್ಲ. ನಾವು ಒಂದು ಫೈನಲ್ ಲಿಸ್ಟ್ನ ರೆಡಿ ಮಾಡಿ ಅದನ್ನ ಶ್ರಾವಣಿ ಹತ್ರ ಹೋಗಿ ತೊಗೊಂಡು ತೋರಿಸ್ಬಾರ್ದು. ಅದು ಕರೆಕ್ಟ್. ಮದುವೆ ಆಗಬೇಕಾಗಿರೋದು ಅವಳು, ನಾವು ನೋಡೋದು ಮುಖ್ಯ ಅಲ್ಲ, ಅವಳು ನೋಡೋದೇ ಮುಖ್ಯ. ಒಂದು ಕೆಲಸ ಮಾಡೋಣ, ಇದರಲ್ಲಿ ಒಂದು 10 ಜನ ಸೆಲೆಕ್ಟ್ ಮಾಡೋಣ, ಆಮೇಲೆ ನೀನು ಶ್ರಾವಣಿ ಹತ್ರ ಮಾತಾಡಿ. ಸರಿ. ಹೇಗೆ ಕಾಣಿಸ್ತಿದ್ದೀನಿ ಪಿಂಕಿ? ಸೂಪರ್ ಅಕ್ಕ, ಮುದ್ದ ಕಾಣಿಸ್ತಿದ್ಯಾ? ಹೌದಾ? ಯಾರಾದ್ರೂ ನನ್ನ ನೋಡಿದ್ರೆ ಅವ್ರಿಗೆ ಇಷ್ಟ ಆಗೋ ಥರ ಕಾಣ್ತಾ ಇದ್ದೀನಾ? ಯಾರಾದ್ರೆ ಯಾಕಕ್ಕ? ನೀನ್ ನೋಡ್ತಿದ್ರೆ ನಂಗೆ ಇಷ್ಟ ಆಗ್ತಿದೆ. ಚಲೋ ಹೊಟ್ಟೆ, ನಾನು ಕೇಳ್ತಿರೋದಕ್ಕೆ ಮೊದಲು ಉತ್ತರ ಕೊಡು. ಅಕಸ್ಮಾತು ನಾನು ಈ ಡ್ರೆಸ್ಸಲ್ಲಿ ಹೋಗಿ ಯಾರಿಗಾದ್ರೂ ಪ್ರಪೋಸ್ ಮಾಡಿದ್ರೆ ಅವ್ರು ಒಪ್ಕೋತಾರ? ಓಹೋ, ಹಾಗಿದ್ರೆ ಇವತ್ತು ಪ್ರಪೋಸ್ ಮಾಡೋಕೆ ಪ್ರಿಪೇರ್ ಆಗಿದ್ದಾಳೆ ಅಂತ ಆಯ್ತು. ಹೇಳು ಪಿಂಕಿ. ಅಲ್ಲ ಅಕ್ಕ, ಡ್ರೆಸ್ಗೂ ಪ್ರಪೋಸ್ ಮಾಡೋದಕ್ಕೂ ಏನಕ್ಕ ಸಂಬಂಧ? ಅಷ್ಟಕ್ಕೂ ನೀನ್ ಯಾರಿಗೆ ಪ್ರಪೋಸ್ ಮಾಡಕ್ಕಾಗತ್ತೆ? ಸುಮ್ಮನೆ ಏನನ್ನ ಹೇಳ್ಬಿಟ್ಟು ನಾನು ತಲೆ ಕೆಡ್ಸ್ಬಿಡಕ್ಕ ನೀನು. ಸಂಬಂಧ ಇದೆ ಪಿಂಕಿ. ಇವತ್ತು ನನ್ನ ಲೈಫಲ್ಲಿ ತುಂಬ ಮುಖ್ಯವಾದ ದಿನ, ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ನೀನು ಒಬ್ಳಾದ್ರೂ ನನಗೆ ಧೈರ್ಯ ಕೊಟ್ರೆ ನನಗೆ ಸಮಾಧಾನ ಆಗುತ್ತೆ. ಧೈರ್ಯನ? ಅಕ್ಕ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ನಿನಗೆ ನಾನು ಸಪೋರ್ಟ್ ಬೇಕು ಅಂದ್ರೆ ಮೊದಲು ನಂಗೆ ನಿಜ ಹೇಳು. ನಿನ್ನಿಂದ ಮುಚ್ಚಿಡೋದಕ್ಕೆ ಆಗತ್ತಾ ಪಿಂಕಿ? ಚಿನ್ಕೊಡ್ಲಿ ನೀನು. ನಾನು ಒಂದ್ ರೀತಿ ಯೋಚನೆ ಮಾಡಿದ್ರೆ ನೀನು 10 ರೀತಿ ಯೋಚನೆ ಮಾಡ್ತೀಯ. ಇವತ್ತಿನ ಜನ್ರೇಷನ್ ಮಕ್ಕಳು ಅದೇನ್ ಯೋಚನೆ ಮಾಡ್ತಾರೋ ಏನೋ ಗೊತ್ತಾಗಲ್ಲ. ಹಾಗಾದ್ರೆ ನಾನು ಯೋಚನೆ ಮಾಡ್ತಿರೋದೆಲ್ಲ ಸರಿನಾ? ನೀನು ಏನು ಯೋಚನೆ ಮಾಡ್ತಿದ್ಯಾ ಅಂತ ನಾನು ನಿನ್ನ ಹತ್ರ ಕೇಳಲ್ಲ, ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ನಿನ್ನ ಹತ್ರ ಹೇಳ್ತೀನಿ. ಎಲ್ಲನೂ ನನ್ನ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ನನಗೆ ಒಂಥರ ಹಿಂಸೆ ಆಗ್ತಾ ಇದೆ. ಆದರೆ ನಾನು ಹೇಳೋದನ್ನು ನೀನು ಯಾರ ಹತ್ರನೂ ಹೇಳ್ಬಾರ್ದು, ಆಯಿತಾ? ಇಟ್ಕೊಳ್ಳಿ, ಪ್ರಾಮಿಸ್ ಮಾಡು ಈ ವಿಷಯನ ನೀನು ಯಾರ ಹತ್ರನೂ ಹೇಳಲ್ಲ ಅಂತ. ಪ್ರಾಮಿಸ್, ಈ ವಿಷಯನ ನಾನು ಯಾರ ಹತ್ರನೂ ಹೇಳಲ್ಲ. ನಾನಿವತ್ತು ನೀನಿವತ್ತು ನಾನಿವತ್ತು ಸುಬ್ಬುಗೆ ಏನ್ ಮಾಡ್ತೀಯ ಅಕ್ಕ? ಬೈತ್ಯಾ? ಹೊಡಿತ್ಯಾ? ಅಲ್ಲ ಪಿಂಕಿ, ಈಗಂತೂ ಛತ್ರಗಳು ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ನಾನ್ ಸ್ವಲ್ಪ ಛತ್ರಗಳ ಬಗ್ಗೆ ವಿಚಾರಿಸ್ಕೊಂಡು ಬನ್ನಿ ಅಂತ ಇವ್ರಿಗೆ ಕಳಿಸಿದ್ದೆ, ಇಷ್ಟೊತ್ತಾದ್ರೂ ಬಂದಿಲ್ಲ. ಅದ್ಯಾವ ಛತ್ರ ನೋಡ್ತಿದಾರೋ ಅದೇನ್ ಕತೆನೋ ಒಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಬೇಕಾದ್ರೆ ನಾನು ಮಾತಾಡ್ತೀನಿ, ನೀನ್ ಮಾತಾಡಿ ನಿಷ್ಠುರ ಆಗಕ್ಕೆ ಹೋಗ್ಬೇಡ. ನೋಡಕ್ಕ, ಇದನ್ನೆಲ್ಲ ನಾಜೂಕಾಗಿ ಮಾತಾಡ್ಬೇಕು.
ಇದೇನೇ ಶ್ರೀವಲ್ಲಿ ಹಿಂಗ್ ರೆಡಿ ಆಗ್ಬಿಟ್ಟಿದ್ಯಾ? ಅಲ್ಲ, ನಿಮ್ಮ ಅಣ್ಣನ ಮದುವೆ ಡೇಟೇ ಫಿಕ್ಸ್ ಆಗಿಲ್ಲ, ಆಗ್ಲೇ ಮದುವೆಲಿ ಓಡಾಡೋದಕ್ಕೆ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ? ಹೌದು, ನಾನು ಯಾವುದೋ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ. ಮುಖ್ಯವಾದ ಕೆಲಸನ? ಏನಮ್ಮ ಅದು? ನಾನು ಒಂದು ಮುಖ್ಯವಾದ ವಸ್ತುನ ಇಷ್ಟಪಡ್ತಿದ್ದೀನಿ, ಅದು ನನಗೆ ಸಿಗುತ್ತಾ ಅಂತ ಕೇಳಕ್ ಹೋಗ್ತಿದ್ದೀನಿ. ಇಷ್ಟಪಟ್ಟಿರೋದಾ? ಏನೇ ಅದು? ಅಮ್ಮ, ಅದೇನು ಎತ್ತ ಅಂತೆಲ್ಲ ಏನು ಕೇಳ್ಬೇಡ, ಅದೆಲ್ಲ ಸ್ವಲ್ಪ ಪರ್ಸನಲ್. ನೀವ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನೀವ್ ಆರಾಮಾಗಿರಿ. ಇದೇನಕ್ಕ ಪರ್ಸ್ನಲ್ಲು ಗಿರ್ಸ್ನಲ್ಲು ಅಂತ ಹೇಳ್ತಿದ್ದಾಳೆ? ವಯಸ್ಸಿಗೆ ಬಂದಿರೋ ಹುಡುಗಿ ಪರ್ಸ್ನಲ್ಲು ಅಂದ್ರೆ ಇನ್ನೇನಿರುತ್ತೆ ಹೇಳು? ನೋಡು, ಅದೇನು ಅಂತ ಸರಿಯಾಗಿ ಕೇಳು. ಚಿಕ್ಕಮ್ಮ, ಯಾವ್ದಾರು ವಿಚಾರಕ್ಕೆ ಮೂಗ್ ತೂರ್ಸಿಲ್ಲ ಅಂದ್ರೆ ಸಮಾಧಾನ ಆಗಲ್ವಾ? ಸರಿ ಆಯ್ತು ಬಿಡಿ, ಆದ್ರೂ ಅದೇನು ಅಂತ ಹೇಳ್ತೀನಿ. ನೀವು ಯಾರನ್ನಾದ್ರೂ ಲವ್ ಮಾಡಿದ್ರಾ? ಏಯ್, ಏನ್ ಹಿಂಗ್ ಕೇಳ್ತಾ ಇದೀಯಾ? ಈ ಡ್ರಾಮಾ ಎಲ್ಲ ಬೇಡ, ನಿಜ ಹೇಳಿ, ನೀವ್ ಲವ್ ಮಾಡಿದ್ರಾ ಇಲ್ವಾ ಅಂತ. ಅದು ಅದೆಲ್ಲ ಈಗ ಯಾಕೆ ಬಿಡು. ನಮ್ಮ ಕಾಲದಲ್ಲಿ ಹೇಳೋ ಅಷ್ಟು ಧೈರ್ಯ ನಮಗೂ ಇರಲಿಲ್ಲ, ಕೇಳೋ ಅಷ್ಟು ತಾಳ್ಮೆ ಮನೆಯವ್ರಿಗೂ ಇರಲಿಲ್ಲ. ಅಂದ್ರೆ ಲವ್ ಮಾಡಿದ್ರಿ ಅಂತ ಆಯ್ತು, ಆದ್ರೆ ಆ ಲವ್ ಸಕ್ಸಸ್ ಆಗಿಲ್ಲ ಅಲ್ವಾ? ಏ ಶ್ರೀವಲ್ಲಿ, ದೊಡ್ಡವ್ರಿಗೆ ಮಾತಾಡೋ ಮಾತಾಯ್ತು? ಮಾತಾಡ್ಲಿ ಬಿಡಕ್ಕ, ಅವಳು ದೊಡ್ಡೋಳೆ ತಾನೆ. ಹೌದು ಕಣೆ, ಆಗಿಲ್ಲ. ಏನೀಗ? ಮನೆಯವ್ರು ಯಾರನ್ನ ತೋರ್ಸಿದ್ರೋ ಅವ್ರ ಕೈಲೇ 3 ಗಂಟೆ ಹಾಕ್ಸ್ಕೊಂಡೆ ಅಷ್ಟೇ. ನೋಡಿದ್ರ, ಮನೆಯವ್ರಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿದ್ದೀರಾ, ಆದ್ರೆ ನನಗಷ್ಟು ದೊಡ್ಡ ಮನ್ಸಿಲ್ಲ. ನಿಮ್ ಲೈಫ್ ತರ ನನ್ನ ಲೈಫ್ ಆಗ್ಬಾರ್ದಲ್ವಾ? ಅದಕ್ಕೆ ಪ್ರೀತಿಸ್ತಿರೋನ್ನೇ ಮದ್ವೆ ಆಗೋಣ ಅಂತ ಅನ್ಕೊಂಡಿದೀನಿ. ಶುರು ಮಾಡಿದ್ಲಲ್ಲ ಇವಳು, ಅದೇನ್ ತಪಸ್ ಮಾಡಿ ಇಂಥ ಮಕ್ಕಳನ್ನ ಪಡೆದ್ಯೋ? ಚಿಕ್ಕಮ್ಮ, ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ? ಅವಳು ನನ್ನ ಹಾಗೆ ಪ್ರೀತಿಸಿ ಮದುವೆ ಆಗ್ತೀನಿ ಅಂತಿದ್ದಾಳೆ, ಆಗ್ಲಿ ಬಿಡಿ. ಕರ್ಮ ಕರ್ಮ, ನಮ್ ಕಾಲದಲ್ಲಿ ಹೀಗಿರ್ಲಿಲ್ಲ. ಹೆತ್ತೋರ್ ಮುಂದೆ ಮಾತಾಡೋದಕ್ಕೆ ಗಡಗಡ ಅಂತ ನಡುಗ್ತಾ ಇದ್ವಿ. ಆ ತರ ನಡಗಿದ್ದಕ್ಕೇನೆ ನೀವು ಯಾರನ್ನೋ ಮದ್ವೆ ಆಗಿ ಸಂಸಾರ ಮಾಡ್ತಿದ್ದೀರಾ. ಇಲ್ಲ ಅಂದಿದ್ರೆ ಇಷ್ಟಪಟ್ಟವ್ರನ್ನ ಮದ್ವೆ ಆಗಿ ಇಷ್ಟವಾದ ಜೀವನನ ಬಾಳ್ತಿದ್ರಿ. ನಾನಿವತ್ತು ನಾನು ಇಷ್ಟಪಡ್ತಿರೋ ಹುಡುಗಂಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದೀನಿ. ಏನೇ ಇದ್ರು ನೇರವಾಗಿ ಹೇಳೋದೆ ಈ ಶ್ರೀವಲ್ಲಿ ಸ್ಟೈಲು. ಬೈಕೊಂಡಾದ್ರೂ ಸರಿ, ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ನೋಡ್ತೀಯ ಹೆಂಗ್ ಮಾತಾಡ್ತಾ ಇದಾರೆ? ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಮರ್ಯಾದೆ ಕಳ್ಕೊಂಡು ಮೂಲೆಯಲ್ಲಿ ಕೂತ್ಕೋಬೇಕು ಅಷ್ಟೇ. ನಮ್ಮ ಹಣೆ ಬರ. ಏನ್ ಮಾಡ್ತೀಯ ಬಿಡಕ್ಕ, ಈಗಿನ ಕಾಲದಲ್ಲಿ ಮಕ್ಕಳು ನಾವು ಹೇಳಿದ್ನ ಕೇಳ್ಬೇಕಲ್ಲ. ನಾವು 3 ಅಂದ್ರೆ ಅವ್ರು 6 ಅಂತಾರೆ. ಬೈಯಕ್ ಹೋದ್ರೆ ಹಾರೇ ಹೋಗ್ತಾರೆ. ನನ್ನ ಹಣೆ ಬರ. ಏಯ್ ಬರ ಇಲ್ಲಿ, ನೀನೆಲ್ಲ ಹೋಗ್ತಿದ್ಯಾ? ನಿಮ್ ಈ ನಾಟಕದ ಮಾತುಗಳೆಲ್ಲ ಮುಗ್ಮೇಲೆ ಹೇಳಿ, ನಾನು ಆಮೇಲೆ ಬರ್ತೀನಿ. ಏನು? ದೇವ್ರೇ, ನೋಡ್ದೇನೆ ಹೆಂಗ್ ಮಾತಾಡ್ತಾ ಇದಾರೆ ಅಂತ. ಇನ್ನು ಮದ್ವೆನೇ ಆಗಿಲ್ಲ, ಈಗ್ಲೇ ಹೀಗೆ? ಮದ್ವೆ ಆದ್ಮೇಲೆ ಇನ್ ಹೇಗೋ ಏನ್ ಕತೆನೋ. ಹೋಗ್ಲಿ ಬಿಡಕ್ಕ, ಮದ್ವೆ ಆದ್ಮೇಲೆ ಮಕ್ಕಳು ಕೈ ತಪ್ಪ ಹೋಗ್ಬೋದು, ಆದ್ರೆ ಬರೋ ಸೊಸೆನ ಹಿಡ್ತದಲ್ಲಿಟ್ಕೋ. ಅದ್ರ ಬಗ್ಗೆ ಯೋಚನೆ ಮಾಡು. ಅದನ್ನ ನಾನ್ ನಿನ್ಗೆ ಹೇಳ್ಕೊಡ್ತೀನಿ ಬಿಡು. ನನ್ನ ಹಣೆ ಬರ. ಏನು ಅಂತ ಹೇಳಕ್ಕ, ಸುಮ್ಮನೆ ಟೆನ್ಷನ್ ಕೊಡ್ಬೇಡ ನಮ್ಗೆ. ಪಿಂಕಿ, ಇವತ್ತು ನಾನು ಸುಬ್ಬುಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಸೂಪರ್ ಅಕ್ಕ, ನೀನ್ ಸುಬ್ಬು ಲವ್ ಮಾಡ್ತಿರೋ ವಿಷಯನ ನೀನಾಗೆ ನನ್ಗೆ ಹೇಳ್ದಲ್ಲ. ನೀನ್ ಸುಬ್ಬನ್ ಲವ್ ಮಾಡ್ತಿರೋ ವಿಷಯ ನನ್ಗೆ ಮೊದಲೇ ಗೊತ್ತಿತ್ತು. ಏನು? ನಾನು ಸುಬ್ಬುನ ಇಷ್ಟಪಡ್ತಿರೋ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ?
ಇನ್ನೇನು ಮತ್ತೆ ನಾನು ಇಷ್ಟು ವರ್ಷ ನಿನ್ನ ಜೊತೆನೇ ಇದ್ದೀನಿ. ನಿನ್ನ ಮನಸ್ಸಲ್ಲಿ ಏನೇನಿರುತ್ತೆ ಅಂತ ನನಗೆ ಗೊತ್ತಿರಲ್ವಾ? ಆದರೆ ಅಕ್ಕ, ಬಿ ಕೇರ್ಫುಲ್. ಕೇರ್ಫುಲ್ಲ? ಯಾಕೆ? ಅಕ್ಕ, ನೀನು ಇತ್ತಿದ್ಗೆ ಹೇಗೆ ನಡ್ಕೋತಿದ್ಯಾ ಗೊತ್ತಾ? ಸುಬ್ಬು ಜೊತೆನೇ ಮಾತಾಡೋದು, ಯಾವಾಗಲೂ ಸುಬ್ಬುನೇ ನೋಡ್ತಾ ಇರೋದು, ಸುಬ್ಬು ಜೊತೆ ಓಡಾಡೋಕ್ಕೆ ಟ್ರೈ ಮಾಡೋದು, ಸುಬ್ಬು ಮಾತಾಡಿದಾಗೆಲ್ಲ ನೀನು ಖುಷಿ ಪಡೋದು. ಇದನ್ನೆಲ್ಲ ನೋಡಿದ್ರೆ ಮನೋರಿಗೆ ನಿಜವಾಗ್ಲೂ ಡೌಟ್ ಬಂದೇ ಬರುತ್ತೆ. ಡೌಟ್ ಬರೋ ಚಾನ್ಸೇ ಇಲ್ಲ ಪಿಂಕಿ. ನಾನು ಸುಬ್ಬುನ ಲವ್ ಮಾಡ್ತಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಕೇರ್ಫುಲ್ ಆಗಿದ್ದೀನಿ ನಾನು. ಹಾಗಂತ ನೀನು ಅನ್ಕೊಂಡಿದ್ದೆ ಅಷ್ಟೇ. ಸುಬ್ಬುನ ನೋಡ್ತಾ ಇರುವಾಗ ನೀನು ನಿನ್ನ ಪ್ರಪಂಚನೇ ಮರ್ತ್ಬಿಡ್ತೀಯ. ನೀನು ನಿನ್ನ ಪ್ರಪಂಚದಲ್ಲಿ ಆರಾಮಾಗಿ ಒಂದು ಜೊತೆ ತೇಲಾಡ್ತಿರ್ತೀಯ. ಆದರೆ ಆ ಟೈಮಲ್ಲಿ ಯಾರೇ ನೀನು ಅಬ್ಸರ್ವ್ ಮಾಡಿದ್ರು ಸುಬ್ಬು ಮೇಲೆ ಲವ್ ಆಗಿದೆ ಅಂತ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಹೌದಾ ಪಿಂಕಿ? ಹಾಗಾದರೆ ಇನ್ಮೇಲೆ ಕೇರ್ಫುಲ್ ಆಗಿರಬೇಕು. ನಿನಗೆ ಗೊತ್ತಾಗಿದೆ ಅಂದಮೇಲೆ ಬೇರೆಯವ್ರಿಗೂ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ಅದಿರಲಿ, ಸುಬ್ಬುಗೆ ಇವತ್ತು ನೀನು ಪ್ರಪೋಸ್ ಮಾಡೋದು ಪಕ್ಕನಾ? ಪಕ್ಕ, ಆದರೆ ಡೌಟೇ ಇಲ್ಲ.